ಕನ್ನಡ ಕೊರಳು ಶ್ರೀಕೃಷ್ಣ ಪರಮಾತ್ಮ ನೀಡಿದ ಜ್ಞಾನ ಕರ್ಮ ಸನ್ಯಾಸ ಯೋಗದ ಬಗ್ಗೆ ಸಂದೇಶ ಕಥಾರೂಪದಲ್ಲಿ. ಭಗವದ್ಗೀತೆಯ 4ನೇ ಅಧ್ಯಾಯ ಜ್ಞಾನ ಕರ್ಮ ಸನ್ಯಾಸ ಯೋಗ. ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಜ್ಞಾನ ಕರ್ಮ ಮತ್ತು ತ್ಯಾಗದ ಸೂಕ್ಷ್ಮ ಸಿದ್ಧಾಂತಗಳನ್ನು ತಿಳಿಸುತ್ತಾನೆ. ಇದರ ತತ್ವವನ್ನು ಕಥಾರೂಪದಲ್ಲಿ ನೀಡುತ್ತಿದ್ದೇನೆ. ಜ್ಞಾನವೇ ಸತ್ಯದ ದೀಪ. ಸ್ಥಳ ಕುರುಕ್ಷೇತ್ರ, ಯುದ್ಧ ಭೂಮಿ. ಪಾತ್ರಗಳು ಶ್ರೀಕೃಷ್ಣ, ಅರ್ಜುನ. ಪಾಠ ಜ್ಞಾನ ಕರ್ಮ ಸತ್ಯ ಮತ್ತು ತ್ಯಾಗ. ಕತೆ ಆರಂಭ. ಯುದ್ಧದ ಮೆಲುಕು ನಿಂತಿತ್ತು. ಅರ್ಜುನ ಇನ್ನೂ ಗೊಂದಲದಿಂದ ಕೂಡಿದ್ದ. ಅವನು ಕೇಳಿದ, ಕೃಷ್ಣ, ನೀನು ಯೋಗವನ್ನು ಪ್ರಾಚೀನ ಕಾಲದ ವಿವಸ್ವಾನನಿಗೆ ಉಪದೇಶಿಸಿದ್ದಿ ಎಂದು ಹೇಳಿದೆ. ಆದರೆ ನೀನು ಇತ್ತೀಚೆಗೆ ಹುಟ್ಟಿದವನು, ಅವರು ಬಹುಪೂರ್ವದವನು. ಅದು ಹೇಗೆ ಸಾಧ್ಯ? ಶ್ರೀಕೃಷ್ಣ ಈ ರೀತಿಯಾಗಿ ಹೇಳುತ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಶ್ರೀಕೃಷ್ಣನು ತಿಳಿಸುತ್ತಾನೆ, ಯಾವಾಗ ಧರ್ಮ ಕುಗ್ಗಿ ಅಧರ್ಮವು ಹೆಚ್ಚಾಗುತ್ತದೆ, ಆಗ ನಾನು ಜನ್ಮ ವಹಿಸಿ ಯುಗದಿಂದ ಯುಗಕ್ಕೆ ಸಜ್ಜನರ ರಕ್ಷಣೆಗೆ, ದುರ್ಜನರ ನಾಶ, ಧರ್ಮ ಸ್ಥಾಪನೆಗಾಗಿ ಬರುತ್ತೇನೆ. ಶ್ರೀಕೃಷ್ಣ ನಗುತ್ತಾ ಹೇಳಿದ, ಅರ್ಜುನ, ನೀನು ಮತ್ತು ನಾನು ಅನೇಕ ಜನ್ಮಗಳನ್ನು ಕಳೆದಿದ್ದೇವೆ. ಅವು ಎಲ್ಲ ನನಗೆ ನೆನಪಿವೆ, ಆದರೆ ನಿನಗೆ ಇಲ್ಲ. ನಾನು ಈ ಜಗತ್ತಿಗೆ ಕಾಲಕಾಲಕ್ಕೆ ಅವತಾರವಾಗುತ್ತೇನೆ. ಧರ್ಮದ ಸ್ಥಾಪನೆಗಾಗಿ, ಅಧರ್ಮದ ನಾಶಕ್ಕಾಗಿ, ಸಜ್ಜನರ ರಕ್ಷೆಗಾಗಿ. ಅರ್ಜುನ ವಿಸ್ಮಿತನಾದ. ಕೃಷ್ಣ ಮುಂದುವರಿಸಿದರು, ಯಸ್ಯ ಸರ್ವೇ ಸಮಾರಂಭ ಕಾಮ ಸಂಕಲ್ಪ ವರ್ಜಿತ ಜ್ಞಾನಾಗ್ನಿದಗ್ಧ ಕರ್ಮಾಣ ತಮಾಹು ಪಂಡಿತಂ ಬುಧ. ಅರ್ಥ, ಯಾರ ಕರ್ಮಗಳು ಕಾಮನೆಯನ್ನು ಬಿಟ್ಟು ಜ್ಞಾನದ ಅಗ್ನಿಯಲ್ಲಿ ಬೆಂದಿರುವುದೋ ಅವನನ್ನು ಪಂಡಿತ ಮಹಾತ್ಮನೆಂದು ಕರೆಯಲಾಗುತ್ತದೆ. ಜ್ಞಾನ ಪಡೆಯಲು ಶ್ರದ್ಧೆ, ವಿನಯ, ಸೇವೆಯ ಅಗತ್ಯ. ಓ ಅರ್ಜುನ, ಯಾರಿಗೆ ಜ್ಞಾನವಿದೆ ಅವರ ಕಾರ್ಯವು ದೇವತೆಯ ಯಜ್ಞವಾಗುತ್ತದೆ. ಅವರು ತಮ್ಮ ಕರ್ಮವನ್ನು ಜ್ಞಾನ ದೀಪದಿಂದ ಹೊಳಪು ಮಾಡುತ್ತಾರೆ. ಯಾರು ಜ್ಞಾನವಿಲ್ಲದವರಾಗಿ ಕ್ರಿಯೆಯನ್ನು ಮಾಡುತ್ತಾರೆ ಅವರು ಬಂಧನಕ್ಕೆ ಒಳಗಾಗುತ್ತಾರೆ. ಕೃಷ್ಣನು ಒಂದು ಉಪಮೆ ನೀಡಿದ. ಒಮ್ಮೆ ಒಂದು ಕತ್ತಲೆ ಬಡಾವಣೆಯಲ್ಲಿ ಯಾರೋ ಒಬ್ಬರು ಓದುಗರಾಗಿದ್ದರು. ಅವರ ಬದುಕಿನಲ್ಲಿ ಬೆಳಕು ಇರಲಿಲ್ಲ. ಒಬ್ಬ ಜ್ಞಾನಿ ಬಂದು ಅವರು ಓದುವ ಚಿಹ್ನೆಗಳನ್ನು, ಪುಸ್ತಕಗಳನ್ನು ತಿಳಿಯುವಂತೆ ಕಲಿಸಿದರು. ಆ ಬೆಳಕು ಕಂಡು ಅವರು ತಮ್ಮ ಜೀವನವನ್ನು ಬದಲಾಯಿಸಿಕೊಂಡರು. ಅದರಲ್ಲಿ ಒಂದು ಹುಡುಗನೇ ತಮ್ಮ ಮನೆಯ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಅವನು ದಿನವೂ ಒಂದೇ ಕೆಲಸ, ಕೊಯ್ಲು, ಬೀಜ, ನೀರು. ಆದರೆ ಅವನು ತಿಳಿದ ಈ ಎಲ್ಲ ಕರ್ಮಗಳು ಜ್ಞಾನದಿಂದ ಮಾಡಿದಾಗ ದೇವತೆಯ ಸೇವೆಯಾಗುತ್ತದೆ. ಅರ್ಜುನ ಕೇಳಿದ, ಭಗವಂತನೇ, ಹಾಗಾದರೆ ಜ್ಞಾನವೇನು? ಅದನ್ನು ಪಡೆಯುವುದು ಹೇಗೆ? ಕೃಷ್ಣ ಉತ್ತರಿಸಿದನು, ವಿನಮ್ರತೆಯಿಂದ, ಸೇವೆಯಿಂದ, ಶ್ರದ್ಧೆಯಿಂದ ಗುರುಗಳನ್ನು ಕೇಳು. ಜ್ಞಾನಿಗಳು ನಿನಗೆ ಸತ್ಯವನ್ನು ಉಪದೇಶಿಸುತ್ತಾರೆ. ಯಾರು ಶ್ರದ್ಧೆಯಿಂದ ಜ್ಞಾನವನ್ನು ಹೊಂದುತ್ತಾರೋ ಅವರ ಮನಸ್ಸು ಶುದ್ಧವಾಗುತ್ತದೆ. ಹಾಗಿದ್ದರೆ ಕರ್ಮ ಮಾಡಿದರೂ ಬಂಧನವಿಲ್ಲ. ಈ ಕಥೆಯ ಸಾರಾಂಶ: ಕೃಷ್ಣನ ಅವತಾರವಾಗುವುದು ಧರ್ಮದ ಸ್ಥಾಪನೆಗಾಗಿ. ಕರ್ಮವು ಜ್ಞಾನದಿಂದ ಶುದ್ಧವಾದಾಗ ಅದೊಂದು ಯಜ್ಞವಾಗುತ್ತದೆ. ಶ್ರದ್ಧೆ, ಭಕ್ತಿಯಿಂದ ಜ್ಞಾನ ಪಡೆದರೆ ಅದುವೇ ಮುಕ್ತಿಯ ಮಾರ್ಗ. ಜ್ಞಾನ ದೀಪವಿದ್ದರೆ ಕರ್ಮದಿಂದ ಬಂಧನವಿಲ್ಲ. ಅಂತೂ ಅರ್ಜುನ ಮನಸ್ಸಿನಲ್ಲಿ ಘೋಷಿಸಿದನು, ಈಗ ನನಗೆ ತಿಳಿಯಿತು, ಜ್ಞಾನವೇ ಮೋಕ್ಷಕ್ಕೆ ದಾರಿ. ನಾನು ನನ್ನ ಕರ್ಮವನ್ನು ಶ್ರದ್ಧೆಯಿಂದ, ಜ್ಞಾನದಿಂದ ಮಾಡುತ್ತೇನೆ.
ಭಗವದ್ಗೀತೆ ಹಿಂದೂಗಳ ಪವಿತ್ರ ಗ್ರಂಥಗಳಲ್ಲಿ ಒಂದು. ಇದು ಮಹಾಭಾರತದ ಒಂದು ಭಾಗವಾಗಿದೆ ಮತ್ತು ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಕೃಷ್ಣನು ಅರ್ಜುನನಿಗೆ ನೀಡಿದ ಉಪದೇಶವಾಗಿದೆ. ಗೀತೆಯಲ್ಲಿ 18 ಅಧ್ಯಾಯಗಳು ಮತ್ತು 700 ಶ್ಲೋಕಗಳಿವೆ. ಇದು ಜ್ಞಾನ, ಭಕ್ತಿ, ಕರ್ಮ ಮತ್ತು ಧ್ಯಾನದಂತಹ ವಿವಿಧ ವಿಷಯಗಳ ಬಗ್ಗೆ ಹೇಳುತ್ತದೆ. ಇದರಲ್ಲಿ ವಿವರಿಸಲಾದ ವಿಷಯಗಳು ಜೀವ ದಿಗ್ದರ್ಶಕವಾಗಿದೆ. ನಮ್ಮ ಭಾಷೆ ಕನ್ನಡ. ಕನ್ನಡ ಉಳಿಸೋಣ, ಬೆಳೆಸೋಣ. ಕನ್ನಡ ಪ್ರಬಂಧ, ಭಾಷಣ, ವಿಮರ್ಶೆ, ಸಾಮಾನ್ಯ ಜ್ಞಾನ, ಒಗಟುಗಳು ಎಲ್ಲದಕ್ಕಾಗಿ ಭೇಟಿ ಕೊಡಿ. ಕನ್ನಡ ಕೊರಳು. ಧನ್ಯವಾದಗಳು.